ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇವತ್ತು ನಾನೊಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ರುಚಿಗೆ ರುಚಿ, ಡಯಟ್ಗೆ ಡಯಟ್ ಆಗಿರುವಂಥ ನವಣೆ ದೋಸೆನ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮಾಡ್ಕೊಳ್ಳೋದು ತುಂಬ ಸುಲಭ, ಹಾಗೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಯಾವ ಥರ ಮಾಡೋದು ಅಂತ ಹೇಳಿ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದನ್ನು ಪ್ರಯತ್ನಪಟ್ಟು ಯಾವ ಥರ ಬಂತು ಅನ್ನೋದನ್ನು ತಪ್ಪದೇ ತಿಳಿಸಿ. ಸೊ ಇದನ್ನು ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನು ಪಾತ್ರೆನ ತೊಗೊಂಡಿದ್ದೀನಿ. ಅದರೊಳಗೆ ನಾನೊಂದು ನೀರು ಕುಡಿಯುವಂಥ ಗ್ಲಾಸು, ದೊಡ್ಡ ಗ್ಲಾಸ್ನ ತೊಗೊಂಡಿದ್ದೀನಿ. ಆ ಗ್ಲಾಸ್ನ ಅಳತೆಯಲ್ಲಿ ನಾನೀಗ ನವಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನವಣೆಯಿಂದ ನಮಗೆ ಸಾಕಷ್ಟು ಲಾಭಗಳಿದ್ದಾವೆ. ಅದೇನು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಯಾರಿಗಾದ್ರೂ ನವಣೆ ಗೊತ್ತಿಲ್ಲ ಅಂತಂದರೆ ನೋಡ್ಬೋದು, ಈ ಥರ ಚಿಕ್ಕ ಚಿಕ್ಕದಾಗಿರುತ್ತೆ. ಇದಕ್ಕೆ ಇಂಗ್ಲೀಷಲ್ಲಿ ಫಾಕ್ಸ್ಟೈಲ್ ಮಿಲೆಟ್ಸ್ ಅಂತಲೂ ಅಂತಾರೆ. ನೀವು ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಇದು ನಿಮಗೆ ಸಿಗುತ್ತೆ. ನಾನೀಗ ಅದನ್ನು ದೊಡ್ಡ ನೀರು ಕುಡಿಯೋ ಗ್ಲಾಸಿನ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಇದಕ್ಕೀಗ ನಾನು ನೀರು ಹಾಕಿಬಿಟ್ಟು ಒಂದು 2-3 ಸತಿ ತೊಳ್ಕೊಳ್ತೀನಿ. ಈ ನವಣೆನ ಉಪಯೋಗಿಸೋದ್ರಿಂದ ನಮ್ಮ ನರಗಳು ಹಾಗೆ ಮೂಳೆಗೆ ಒಂದು ಬಲ ಸಿಗುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ B1 ಹಾಗೆ B12 ಎಲ್ಲ ಹೇರಳವಾಗಿ ಇರುತ್ತೆ. ಅದರಿಂದ ನಮ್ಮ ಹೃದಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಎಸ್ಪೆಷಲಿ ಇದು ಬಂದು ಡಯಾಬಿಟಿಕ್ ಪೇಷಂಟ್ಸಿಗೆ ತುಂಬಾ ಒಳ್ಳೆಯದು. ಅಕ್ಕಿ ಬದಲಾಗಿ ನಾವು ಈ ನವಣೆನ ಉಪಯೋಗಿಸ್ಕೊಳ್ಬೋದು. ನಾವು ಇದರಲ್ಲಿ ದೋಸೆ ಎಲ್ಲ ಏನು ಮಾಡ್ತೀವಲ್ಲ ಅದರಲ್ಲೆಲ್ಲನೂ ನಾವು ಈ ನವಣೆನ ಬಳಕೆ ಮಾಡ್ಬೋದು. ಅನ್ನದ ಬದಲಾಗಿ ಇದನ್ನು ನಾವು ಉಪಯೋಗಿಸ್ಕೊಳ್ಬೋದು. ಚಿತ್ರಾನ್ನ, ಬಿಸಿಬೇಳೆಬಾತು ಎಲ್ಲನೂ ಇದರಿಂದ ನಾವು ಮಾಡ್ಬೋದು. ಇವಾಗ ಇದಕ್ಕೆ ನಾನು ನೀರು ಹಾಕಿಬಿಟ್ಟು ಒಂದು 6 ಅವರ್ಸ್ ಕಾಲ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. ಅದಾದಮೇಲೆ ನಾನು ಇವಾಗ ಒಂದು ಚಿಕ್ಕ ಗ್ಲಾಸಷ್ಟು, ಒಂದು ಚಿಕ್ಕ ಕಾಫಿ ಗ್ಲಾಸ್ನ ತೊಗೊಂಡ್ಬಿಟ್ಟು ಅದರ ಅಳತೆಯಲ್ಲಿ ಉದ್ದಿನಬೇಳೆನ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಉದ್ದಿನಬೇಳೆ ಎಲ್ಲ ಏನು ಜಾಸ್ತಿ ಬೇಕಾಗಲ್ಲ, ಒಂದು ಸಣ್ಣ ಗ್ಲಾಸಿಂದ ತೊಗೊಂಡ್ರೆ ಸಾಕಾಗುತ್ತೆ. ಈಗ ಉದ್ದಿನಬೇಳೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ವೇಟ್ ರಿಡ್ಯೂಸ್ ಮಾಡಬೇಕು ಅಂತ ಇರೋರಿಗೆ ಕೂಡ ಇದು ನವಣೆ ತುಂಬ ಒಳ್ಳೆಯದು. ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಹಿಡಿಯಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ದಪ್ಪ ಅವಲಕ್ಕಿನೇ ಬಳಸ್ತಾ ಇದ್ದಿರೋದ್ರಿಂದ ನಾನು ಮುಂಚೆನೇ ನೆನೆ ಹಾಕ್ತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ತೆಳ್ಳಂದು ಬಳಸೋ ಆಗಿತ್ತಂದರೆ ರುಬ್ಕೊಳ್ಬೇಕಾದಾಗ ಒಂದು 10 ನಿಮಿಷ ಮುಂಚೆ ನೆನೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ನಾನು ಚೆನ್ನಾಗಿ ತೊಳ್ಕೊಳ್ತೀನಿ. ಉದ್ದಿನಬೇಳೆ ಎಲ್ಲ ಧೂಳಿರುತ್ತೆ, ಅದರಿಂದ ನಾನು ಇದನ್ನು ಕೂಡ ಒಂದು 2-3 ಸತಿ ಚೆನ್ನಾಗಿ ತೊಳ್ಕೊಳ್ತೀನಿ. ತೊಳ್ಕೊಂಡಿದ್ದಾದಮೇಲೆ ಇದಕ್ಕೆ ನೀರು ಹಾಕಿಬಿಟ್ಟು ಎರಡರೂ ಒಂದು 6 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ. ಡಯಟ್ ಮಾಡ್ತಾ ಇರೋರು ಇದನ್ನು ಉಪಯೋಗಿಸ್ತಾ ಬರಬಹುದು. ಸಿರಿಧಾನ್ಯಗಳಿಂದ ತುಂಬ ಲಾಭಗಳಿದ್ದಾವೆ. ಇವಾಗ ಎಲ್ಲರೂ ಅಕ್ಕಿ ಬದಲಾಗಿ ಸಿರಿಧಾನ್ಯಗಳನ್ನ ಮೊರೆ ಹೋಗ್ತಾ ಇದ್ದಾರೆ. ಸೊ ಇದು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇದು ಅಂತೂ ನಾವು ಅಕ್ಕಿಯಿಂದ ಮಾಡಿಲ್ಲ ಅಂತ ಹೇಳಿ ಹೇಳೋಕ್ಕೆ ಆಗೋದಿಲ್ಲ. ಈ ದೋಸೆ ಅಷ್ಟು ರುಚಿಯಾಗಿ ಅಕ್ಕಿಯಿಂದನೇ ಮಾಡಿದ್ದೀವಿ ಏನೋ ಅಂತಲೇ ಅನಿಸುತ್ತೆ. ಇವಾಗ ಇದು ನೆಂದಿದೆ. ಇವಾಗ ನಾನು ಫಸ್ಟು ಮಿಲೆಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ. ನವಣೆಯನ್ನು ನೀರಿಂದ ಎಲ್ಲ ತೆಗೆದ್ಬಿಟ್ಟು ಅದಷ್ಟೇ ಹಾಕಿ ಒಂಚೂರು ನೀರು ಹಾಕಿ ರುಬ್ಕೊಂಡ್ರೆ ಸಣ್ಣಗೆ ನುಣ್ಣಗೆ ನಾವು ರುಬ್ಕೊಳ್ಬೇಕಾಗತ್ತೆ. ಹಾಗೆ ಇದು ನಮ್ಮ ನರ್ವ್ ಸಿಸ್ಟಮ್ನ ಚೆನ್ನಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಇದು ನೋಡಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರುಬ್ಕೊಂಡಿರೋದಂತ ನಾನು ಇದನ್ನು ಒಂದು ಪಾತ್ರೆಗೆ ತೆಕ್ಕೊಳ್ತೀನಿ. ಇವಾಗ ಈ ಕರೋನಾ ಟೈಮಲ್ಲಿ ಇದು ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡೋದು ಕೂಡ ಸಹಾಯ ಮಾಡುತ್ತೆ. ಅದಾದಮೇಲೆ ನಾನು ಇವಾಗ ಇದಕ್ಕೆ ಉದ್ದಿನಬೇಳೆ ನೆನೆಸಿಟ್ಟಿದ್ದೆ ನೋಡಿ, ಅದನ್ನು ಕೂಡ ಹಾಕಿ ರುಬ್ಕೊಳ್ತೀನಿ. ಈಗ ಉದ್ದಿನಬೇಳೆ ಕೂಡ ರುಬ್ಕೊಂಡಿದ್ದಾಯಿತು. ಈಗ ಮೊದಲೇ ನಾವು ಹಾಕಿಟ್ಕೊಂಡಿರೋವಂಥ ನವಣೆ ಹಿಟ್ಟನ್ನು ಹಾಕಿಟ್ಟಿದ್ದಲ್ಲ, ಅದಕ್ಕೆ ನಾನು ಈ ಉದ್ದಿನಬೇಳೆನ ಕೂಡ ರುಬ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಇನ್ನೊಂದು ಬ್ಯಾಚ್ ಕೂಡ ರುಬ್ಕೊಂಡೆ, ಅದನ್ನು ಕೂಡ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಮಾಡಿಕೊಡಿ, ಮಕ್ಳಿಗೂ ಇಷ್ಟ ಆಗುತ್ತೆ. ಇದು ಸಿರಿಧಾನ್ಯದಿಂದ ಮಾಡಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಇಷ್ಟಪಟ್ಟೆ ತಿಂತಾರೆ ಇದನ್ನು. ಸೊ ಇದನ್ನೆಲ್ಲ ಹಾಕೊಂಡ್ಮೇಲೆ ನಾವು ಚೆನ್ನಾಗಿ ಕೈಯಿಂದನೇ ಕಲಿಸ್ಕೊಳ್ಬೇಕಾಗತ್ತೆ ಹಿಟ್ಟನ್ನು. ನಾವು ಚಮಚದಿಂದ ಎಲ್ಲ ಕಲಿಸಿದ್ರೆ ದೋಸೆ ಹಿಟ್ಟು ಸರಿಯಾಗೋದಿಲ್ಲ. ಸೊ ಅದಕ್ಕೆ ನಾನು ಕೈನ ಉಪಯೋಗಿಸ್ಬಿಟ್ಟೆ ಕಲಿಸ್ಕೊಳ್ತಾ ಇದ್ದೀನಿ. ನೀವೂ ಇದೇ ಥರನೇ ಕಲಿಸ್ಕೊಳ್ಳಿ, ಅಂದ್ರೇ ಹಿಟ್ಟು ಒದಗುತ್ತೆ. ಸೊ ನೋಡಿ ಈ ಥರ ಚೆನ್ನಾಗಿ ನಾನು ಯಾವ ಥರ ಕಲಿಸ್ತಾ ಇದ್ದೀನಿ ನೋಡಿ, ನೀವು ಕೂಡ ಅದೇ ಥರನೇ ಕಲಿಸ್ಕೊಳ್ಳಿ ದೋಸೆ ಹಿಟ್ಟನ್ನು. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದನ್ನು ಮುಚ್ಚಿಬಿಟ್ಟು ನಾನು ಒಂದು 12 ಗಂಟೆಗಳ ಕಾಲ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡ್ತೀನಿ. ನಾವು ಬೆಳಗ್ಗೆ ಮಾಡ್ಕೊಳ್ತೀವಿ ಅಂತಂದರೆ ರಾತ್ರಿನೇ ರುಬ್ಬಿಟ್ಕೊಳ್ಬೇಕಾಗತ್ತೆ. ಈಗ ಹಿಟ್ಟು ಚೆನ್ನಾಗಿ ಆಗಿದೆ. ನಾನಿವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಹಿಟ್ಟನ್ನು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇದು. ಸೊ ನೋಡಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಉಪ್ಪು ಹಾಕಿದ ಮೇಲೆ ಕೂಡ.
ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ. ನಾನು ಹಂಚನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ 1 ಚಮಚದಷ್ಟು ಎಣ್ಣೆ ಹಾಕಿ ಟಿಶ್ಯೂ ಪೇಪರಿಂದ ಒರೆಸ್ಕೊಳ್ತಾ ಇದ್ದೀನಿ. ಇಲ್ಲಾಂತಂದರೆ ನೀವು ಈರುಳ್ಳಿಯಿಂದ ಕೂಡ ಮಾಡ್ಕೊಳ್ಬೋದು. ಇದಾದಮೇಲೆ ನಾನು ಇವಾಗ ಇದರೊಳಕ್ಕೆ ದೋಸೆಯನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ದೋಸೆನ ಹಾಕ್ಕೊಳ್ಬೋದು. ಹಿಟ್ಟೆಲ್ಲ ಎದ್ದು ಬರುತ್ತೆ, ಆ ಥರ ಏನಾಗೋದಿಲ್ಲ. ಸ್ಟಾರ್ಟಿಂಗ್ ಮಾಡ್ತಾ ಇರೋರು ಕೂಡ ನೀಟಾಗಿ ದೋಸೆನ ಹಾಕ್ಕೊಳ್ಬೋದು. ದೋಸೆನ ಹಾಕಿದ್ಮೇಲೆ ಇದಕ್ಕೆ 1 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಡಯಟ್ ಮಾಡ್ತಾ ಇರೋರು ಎಣ್ಣೆ ಇಲ್ದಂಗೆ ಕೂಡ ನಾವು ಇದನ್ನು ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ ಇದು ದೋಸೆ. ಮೆತ್ತಗೆ ಬೇಕಂದರೆ ಮೆತ್ತಗೂ ಮಾಡ್ಕೊಳ್ಬೋದು, ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿಯಾಗಿಯೂ ಮಾಡ್ಕೊಳ್ಬೋದು. ಸೊ ನೋಡಿ, ಇದು ಚೆನ್ನಾಗಿ ಹಂಚಿಂದ ಕೂಡ ಎದ್ದು ಬರ್ತಾ ಇದೆ. ಸೊ ಇದಾದಮೇಲೆ ನಾನೀಗ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ತೀನಿ. 1-2 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ನೋಡ್ಬೋದು, ಒಳ್ಳೆ ಕಲರ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ನವಣೆ ದೋಸೆ ರೆಡಿ ಆಯಿತು. ಇದನ್ನು ಮಾಡಿ ಕೊಟ್ಟಮೇಲೆ ನೀವು ಕೇಳ್ಬೋದು ಎದರಿಂದ ಮಾಡಿದ್ದೀವಿ ಅಂತ. ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ ಇದು ನವಣೆಯಿಂದ ಮಾಡಿದ್ದೀರಾ ಅಂತ ಹೇಳಿ. ಸೊ ಈ ಥರ ಮಾಡಿಕೊಂಡು ನಾವು ಸಿರಿಧಾನ್ಯಗಳನ್ನ ನಮ್ಮ ಡೈಲಿ ಲೈಫಲ್ಲಿ ಉಪಯೋಗಿಸೋದ್ರಿಂದ ನಮಗೆ ಹೆಚ್ಚಿನ ಒಂದು ಆರೋಗ್ಯಕರವಾದ ಲಾಭಗಳು ಹೆಚ್ಚಿವೆ. ಸೊ ಇವಾಗ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕೂಡ ಒಂದು ಒಳ್ಳೆ ಕಲರ್ ಬಂದಿದೆ. ಆಹಾರ ಪ್ರಿಯರೇ, ನೋಡಿದ್ರಲ್ಲ ನವಣೆ ದೋಸೆ ಅಥವಾ ಫಾಕ್ಸ್ಟೈಲ್ ಮಿಲೆಟ್ನ ದೋಸೆ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನಾವು ಈ ಥರ ಒಂದು ಚಿಕ್ಕದಾಗಿ ಸ್ಟಾರ್ಟಿಂಗ್ನಾಗೆ ನಾವು ಚೇಂಜ್ ಮಾಡ್ಕೊತಾ ಹೋದರೆ ನಾವು ಖಂಡಿತವಾಗ್ಲೂ ಸಿರಿಧಾನ್ಯಗಳನ್ನ ಉಪಯೋಗಿಸೋದು ಜಾಸ್ತಿ ಆಗೇ ಆಗುತ್ತೆ. ಅದರಿಂದ ನಮಗೆ ಹೆಚ್ಚಿನ ಒಂದು ಲಾಭಗಳಿದ್ದಾವೆ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವಂಥ ಬೆಲೈಕನ್ನ ತಪ್ಪದೇ ಕ್ಲಿಕ್ ಮಾಡಿ. ಇದು ಪ್ರಯತ್ನಪಟ್ಟು ಯಾವ ಥರ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಪ್ಪದೇ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ನ ಒತ್ತಿ. ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಐ ವಿಶ್ ಯು ಆಲ್ ಹ್ಯಾಪಿ ಕುಕ್ಕಿಂಗ್.